ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ಸ್ಪರ್ಧಾರ್ಥಿಗಳೇ. ನಾವು ಈ ಒಂದು ವಿಡಿಯೋದಲ್ಲಿ ನಾವು ಭಾಳ ಮುಖ್ಯವಾಗಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಈ ಒಂದು ಅಂಶದಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಂತ ಒಂದು ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1800 ಇದು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಈ ಒಂದು ಕಾಯ್ದೆಯ ಬಗ್ಗೆ. ಅಂದರೆ ಇದನ್ನು ಮಹಾರಾಣಿಯ ಘೋಷಣೆ ಅಂತ ಕೂಡ ಕರೆಯಲಾಗುತ್ತೆ. ಬ್ರಿಟಿಷ್ ಮಹಾರಾಣಿ ಈ ಒಂದು ಘೋಷಣೆಯನ್ನು ಮಾಡಿದ್ರಿಂದ ಆ ಒಂದು ಮಹಾರಾಣಿಯ ಘೋಷಣೆ ಅಂತ ಕೂಡ ಕರೆಯಲಾಗುತ್ತೆ. ಆ ಒಂದು ಭಾರತದ ಸರ್ಕಾರದ ಕಾಯ್ದೆಯ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ನೇರವಾಗಿ ಭಾರತ ಸರ್ಕಾರದ ಒಂದು ಕಾಯ್ದೆ ಏನಿದೆ 1858 ಕಾಯ್ದೆ ಅಥವಾ ಮಹಾರಾಣಿಯ ಘೋಷಣೆ, ಆ ಒಂದು ಕಾಯ್ದೆಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈ ಒಂದು ಭಾರತ ಸರ್ಕಾರದ ಒಂದು ಕಾಯ್ದೆ, ಹಾಗೆ ನಂತರದಲ್ಲಿ 1858 ಕಾಯ್ದೆ ಅನ್ವಯ ಭಾರತ ಸರ್ಕಾರದ ಒಂದು ಪದ್ಧತಿ ಹೇಗಿತ್ತು, ಆ ನಂತರದಲ್ಲಿ ಕಾಯ್ದೆ ಬಂದ ನಂತರದಲ್ಲಿ ಯಾವ ರೀತಿಯಾದಂಥ ಒಂದು ಪದ್ಧತಿಯನ್ನು ಭಾರತದಲ್ಲಿ ಅಳವಡಿಸಿಕೊಳ್ಳಾಯಿತು ಅಂತ ನಾವು ನೋಡೋ ಸಂದರ್ಭದಲ್ಲಿ, ಬ್ರಿಟಿಷ್ ಒಂದು ಆಡಳಿತ ಕಾಲದಲ್ಲಿ ಭಾರತ 2 ಭಾಗವಾಗಿತ್ತು. ಮುಖ್ಯವಾಗಿ ಅದೊಂದು ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳು ಅಂತ 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋಂಥದ್ದು ನಾವು ಗಮನಿಸ್ತೇವೆ. ಈ ಒಂದು ಆಡಳಿತ ವ್ಯವಸ್ಥೆ 1858 ಕಾಯ್ದೆ ನಂತರ ಕೂಡ ಮುಂದುವರ್ಕೊಂಡು ನಾವು ಕಾಣ್ತೇವೆ. ಮೊದಲನೆಯದಾಗಿ ಬ್ರಿಟಿಷ್ ಇಂಡಿಯಾ. ನೋಡಿ, ಬ್ರಿಟಿಷ್ ಇಂಡಿಯಾ ಸುಮಾರು 3/2 ಭಾಗದಿಂದ ಕೂಡಿದಂಥದ್ದು ನಾವು ಕಾಣ್ತೇವೆ. ಭಾರತ ಭೂಪ್ರದೇಶದಲ್ಲಿ 3/2 ಭಾಗವನ್ನು ಅದು ಹೊಂದಿದಂಥದ್ದು ನಾವು ಕಾಣ್ತೇವೆ. ಈ ಒಂದು ಪ್ರದೇಶ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಗಾಗಿತ್ತು. ಅಂದರೆ ಬ್ರಿಟಿಷ್ ಸರ್ಕಾರ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಮೂಲಕ ಬ್ರಿಟನ್ನಲ್ಲಿ ನಿಯಂತ್ರಣ ಕಾರ್ಯವನ್ನು ಇಟ್ಕೊಂಡಿತ್ತು. ಜೊತೆಗೆ ಭಾರತದಲ್ಲಿ ವೈಸ್ರಾಯ್ ಅವರ ಒಂದು ಪ್ರತಿನಿಧಿಯಾಗಿ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಿದ್ರು. ಆ ಮೂಲಕ ಬ್ರಿಟಿಷ್ ಸರ್ಕಾರದ ನೇರ ನಿಯಂತ್ರಣಕ್ಕೆ ಈ ಒಂದು ಪ್ರದೇಶ ಒಳಗೊಂಡಿತ್ತು. ಭಾರತದ ಒಂದು ಭೂಪಟದಲ್ಲಿ ಇದನ್ನು ಕೆಂಪು ಅಥವಾ ಕೇಸರಿ ಬಣ್ಣದಿಂದ ಗುರುತಿಸಲಾಗ್ತಿದೆ ಅಂತ ನಾವು ಕಾಣ್ತೇವೆ. 1858 ಒಂದು ಕಾಯ್ದೆ ಅನ್ವಯ ಈ ಒಂದು ಬ್ರಿಟಿಷ್ ಇಂಡಿಯಾ ಈ ರೀತಿಯಾದಂಥ ಒಂದು ಪ್ರಾಂತ್ಯಗಳ ಒಂದು ಸರ್ಕಾರ ಪದ್ಧತಿಯನ್ನು ಹೊಂದಿದಂಥದ್ದು ನಾವು ಗಮನಿಸ್ಬೋದು. ಆ ಒಂದು ಕಾಯ್ದೆಯ ಪ್ರಕಾರ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನಿದ್ರು, ಈ ಒಂದು ಹುದ್ದೆಯನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡಿರುತ್ತೆ. ನಾನು ನಿಮಗೆ ಹೇಳಿದೆ ಮೊದಲೇ ಎಡ್ವರ್ಡ್ ಸ್ಟ್ಯಾನ್ಲಿ ಅವರನ್ನು ಭಾರತದ ಮೊದಲ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗಿ ನೇಮಕ ಮಾಡಾಗುತ್ತೆ. ಹಾಗೆ ಬ್ರಿಟಿಷ್ ಕ್ಯಾಬಿನೆಟ್ ಸದಸ್ಯರಾಗಿದ್ದಂಥ ಇವರು ಭಾರತದ ಒಂದು ಆಡಳಿತವನ್ನು ಲಂಡನ್ ನಗರದಿಂದ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಇವರಿಗೆ ನೆರವನ್ನು ನೀಡುವಂಥ ಉದ್ದೇಶದಿಂದ 15 ಜನರಿದ್ದಂಥ ಭಾರತೀಯ ಮಂಡಳಿ ಅಂದರೆ ಕೌನ್ಸಿಲ್ ಆಫ್ ಇಂಡಿಯಾ ಅದನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ಅವರ ನೇತೃತ್ವದಲ್ಲಿ ಅದು ಕಾರ್ಯವನ್ನು ನಿರ್ವಹಿಸ್ತಿರುತ್ತೆ. ಹೀಗೆ ಇಂಗ್ಲೆಂಡಿನಲ್ಲಿ ಭಾರತೀಯ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅವರು ಬ್ರಿಟಿಷ್ ಆಡಳಿತವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ. ಹಾಗೆ ಭಾರತಕ್ಕೆ ನಾವು ಬಂದಾಗ ಭಾರತದಲ್ಲಿ 5 ವರ್ಷದ ಅವಧಿಗೆ ಬ್ರಿಟಿಷ್ ಸರ್ಕಾರದಿಂದ ನೇಮಕವಾಗ್ತಿದ್ದಂಥ ವೈಸ್ರಾಯ್ ಭಾರತದಲ್ಲಿದ್ದಂಥ ಬ್ರಿಟಿಷ್ ಇಂಡಿಯಾದ ಒಂದು ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ನೋಡಿ, ಈ ಒಂದು ಬ್ರಿಟಿಷ್ ಇಂಡಿಯಾದ ಒಂದು ರಾಜಧಾನಿ ಯಾವುದಾಗಿತ್ತು ಅಂದರೆ ಕೋಲ್ಕತ್ತಾ. ಆಗಿನ ಒಂದು ಕಾಲದಲ್ಲಿ ಕೋಲ್ಕತ್ತಾ ಆ ಒಂದು ರಾಜಧಾನಿಯಾಗಿ ಕೆಲಸವನ್ನು ಮಾಡ್ತಿರುತ್ತೆ. ಹಾಗೆ ಈ ಒಂದು 1912 ಕೋಲ್ಕತ್ತಾನೇ ಆ ಒಂದು ಭಾರತದಲ್ಲಿ ಬ್ರಿಟಿಷ್ ಇಂಡಿಯಾದ ಒಂದು ರಾಜಧಾನಿಯಾಗಿರುತ್ತೆ. ಆನಂತರ ಅದನ್ನು 1912 ದೆಹಲಿಗೆ ವರ್ಗಾವಣೆ ಮಾಡಲಾಗುತ್ತೆ. ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಹಾಗೆ 1931 ದೆಹಲಿಯಲ್ಲಿ ಅದನ್ನು ಹಳೆಯ ದೆಹಲಿಯಿಂದ ಹೊಸ ದೆಹಲಿಗೆ ರಾಜಧಾನಿ ವರ್ಗಾವಣೆ ಆಗುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೋದು. ನೋಡಿ, ಈ ಒಂದು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳನ್ನ ಆಡಳಿತದ ಅನುಕೂಲಕ್ಕೋಸ್ಕರ ವರ್ಗೀಕರಣವನ್ನು ಮಾಡ್ಕೊಂಡಿರ್ತಾರೆ. 3 ಹಂತಗಳಾಗಿ ವರ್ಗೀಕರಣವನ್ನು ಮಾಡಿರ್ತಾರೆ. ಆ ವರ್ಗೀಕರಣಗಳು ಯಾವುದು ಅಂದಾಗ, ಮೊದಲನೇದಾಗಿ ಗವರ್ನರ್ ಜನರಲ್ ಪ್ರಾಂತ್ಯಗಳು, ಗವರ್ನರ್ ಜನರಲ್ ಪ್ರಾವಿನ್ಸಸ್ ಅಂತ ಇರ್ತವೆ. ಇಲ್ಲಿ ಮುಖ್ಯವಾಗಿ 4 ಪ್ರಾಂತ್ಯಗಳು ಮುಖ್ಯವಾಗಿರ್ತವೆ: ಬಂಗಾಳ, ಮದ್ರಾಸ್ ಮತ್ತು ಮುಂಬೈಗಳು. ಈ ಒಂದು ಪ್ರಾಂತ್ಯಗಳಲ್ಲಿ ಮುಖ್ಯವಾಗಿ ಗವರ್ನರ್ ಜನರಲ್ ಅವರು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ರೂಪಿಸಲಾಗಿರುವಂಥದ್ದು ನಾವು ಕಾಣ್ತೇವೆ. ಇವುಗಳು ಗವರ್ನರ್ ಪ್ರಾಂತ್ಯಗಳು ಅಂತ ನಾವು ಇವುಗಳನ್ನ ಕರಿತೇವೆ. ಹಾಗೆ ಎರಡನೇದಾಗಿ ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯಗಳು. ಈ ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯಗಳಲ್ಲಿ ಭಾಳ ಮುಖ್ಯವಾಗಿ ಯುನೈಟೆಡ್ ಪ್ರಾವಿನ್ಸಸ್ಸು, ಹಾಗೆ ಪಂಜಾಬ್, ಬರ್ಮಾ, ಬಿಹಾರ ಮತ್ತು ಒರಿಸ್ಸಾ ಈ ಒಂದು ಪ್ರಾಂತ್ಯಗಳು ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯಗಳಾಗಿರ್ತವೆ. ನೋಡಿ, ಗವರ್ನರ್ ಪ್ರಾಂತ್ಯಗಳಿಗೆ ಗವರ್ನರ್ಗಳನ್ನ ಬ್ರಿಟಿಷ್ ಸರ್ಕಾರ ನೇರವಾಗಿ ನೇಮಕವನ್ನು ಮಾಡುತ್ತೆ. ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯಗಳಿರ್ತವೆ, ಇವುಗಳಿಗೆ ವೈಸ್ರಾಯ್ ಅವರು ಒಂದು ಲೆಫ್ಟಿನೆಂಟ್ ಗವರ್ನರ್ಗಳನ್ನ ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಬ್ರಿಟಿಷ್ ಸರ್ಕಾರದ ಒಂದು ಅನುಮತಿಯನ್ನು ಪಡ್ಕೊಳ್ತಾರೆ. ಹಾಗೆ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನ ರಚನೆ ಮಾಡಲಾಗುತ್ತೆ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಸೆಂಟ್ರಲ್ ಪ್ರಾವಿನ್ಸಸ್ಸು, ಹಾಗೆ ಅಸ್ಸಾಂ, ಹಾಗೆ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್ಸು, ಹಾಗೆ ದೆಹಲಿ, ಅಜ್ಮೀರ್ ಮತ್ತು ಮೇವಾರ್, ಹಾಗೆ ಕೊಡಗು,
ಹಾಗೆ ಬ್ರಿಟಿಷ್ ಬಲೂಚಿಸ್ತಾನ್ ಮತ್ತು ಅಂಡಮಾನ್ ದ್ವೀಪಗಳು ಇವುಗಳನ್ನ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತೇಳಿ ಕರೆದು 3 ರೀತಿಯಾದಂಥ ಒಂದು ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನು ಮಾಡ್ಕೊಳ್ಳಲಾಗುತ್ತೆ. ಒಂದು ಗವರ್ನರ್ ಪ್ರಾಂತ್ಯಗಳು, ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯಗಳು ಮತ್ತು ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತೇಳಿ 3 ಹಂತಗಳಲ್ಲಿ ಭಾರತದ ಆಡಳಿತದಲ್ಲಿ ಬ್ರಿಟಿಷ್ ಇಂಡಿಯಾವನ್ನು ವಿಂಗಡಣೆಯನ್ನು ಮಾಡಿಕೊಂಡು ಆಡಳಿತವನ್ನು ಮಾಡಲಾಗುತ್ತೆ. ನೋಡಿ, ಪ್ರಾಂತೀಯ ಸರ್ಕಾರಗಳು ವೈಸ್ರಾಯ್ ಅವರ ಅಧೀನಕ್ಕೆ ಒಳಗಾಗಿರ್ತವೆ. ಅಂದರೆ ಏನು ಕೋಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಿದ್ವು, ಇವುಗಳು ಒಂದು ಗವರ್ನರ್ ಜನರಲ್ ಅವರ ಒಂದು ಅಧೀನಕ್ಕೊಳಗಾಗಿ ವೈಸ್ರಾಯ್ ಅವರ ನಿಯಂತ್ರಣಕ್ಕೆ ಒಳಗಾಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಲೆಫ್ಟಿನೆಂಟ್ ಗವರ್ನರ್ಗಳನ್ನ ವೈಸ್ರಾಯ್ ಅವರು ಬ್ರಿಟಿಷ್ ಸರ್ಕಾರದ ಒಂದು ಅನುಮತಿಯನ್ನು ಪಡೆದು ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಗವರ್ನರ್ಗಳನ್ನ ಮಾತ್ರ ಬ್ರಿಟಿಷ್ ರಾಣಿಯೇ ನೇರವಾಗಿ ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಈ ಒಂದು ಪ್ರಾಂತ್ಯಗಳಲ್ಲಿ ಆಡಳಿತ ವಿಷಯಗಳಿಗೆ, ಶಾಸನೀಯ ವಿಷಯಗಳಿಗೆ, ಆರ್ಥಿಕ ಮತ್ತು ಇತರ ವಿಷಯಗಳಲ್ಲಿ ಪ್ರಾಂತ್ಯಗಳ ಸರ್ಕಾರಗಳನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇರುತ್ತೆ. ಅಂದರೆ ಏನು ಪ್ರಾಂತೀಯ ಸರ್ಕಾರಗಳಿದ್ವೋ ಅವುಗಳ ಮೇಲೆ ಕೇಂದ್ರ ಸರ್ಕಾರ ಅಂದರೆ ಏನು ಭಾರತದ ವೈಸ್ರಾಯ್ ಇರ್ತಾರೆ ಅವರಿಗೆ ಸಂಪೂರ್ಣವಾದ ನಿಯಂತ್ರಣ ಇರುವಂಥ ನಾವು ಗಮನಿಸ್ತೇವೆ. ಪ್ರಾಂತ್ಯಗಳ ಯಾವುದೇ ಒಂದು ಮಸೂದೆಗಳು ಕಾನೂನುಗಳಾಗಬೇಕು ಅಂದರೆ ಅದಕ್ಕೆ ವೈಸ್ರಾಯ್ ಅವರ ಒಪ್ಪಿಗೆ ಅಗತ್ಯ ಇರುತ್ತೆ. ಪ್ರಾಂತ್ಯಗಳಲ್ಲಿ ಮಂಡಿಸಿದಂಥ ಒಂದು ಕಾನೂನುಗಳನ್ನು ಅವು ಅಂಗೀಕರಿಸಿದ ನಂತರದಲ್ಲಿ ವೈಸ್ರಾಯ್ ಅವರ ಅನುಮತಿಯೊಂದಿಗೆ ಅವುಗಳು ಶಾಸನಗಳಾಗಿ, ಕಾನೂನುಗಳಾಗಿ ಜಾರಿಗೆ ಬರುವಂಥ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಪ್ರಾಂತೀಯ ಸರ್ಕಾರಗಳು ಕೇವಲ ಅಧಿಕಾರಗಳನ್ನ ಹೊಂದಿದ್ರೂ ಕೂಡ ಅವುಗಳು ಕೇಂದ್ರ ಸರ್ಕಾರದ ಒಂದು ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಿರ್ತವೆ. ಕೆಲವು ಶಾಸನೀಯ ಅಧಿಕಾರಗಳನ್ನ ಹೊಂದಿರ್ತವೆ, ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಅವುಗಳು ಇಲ್ಲಿ ಕೆಲಸ ಮಾಡುವಂಥ ನಾವು ಕಾಣ್ತೇವೆ. ಅಂದರೆ ಒಂದು ರೀತಿಯಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿ, ಕೇಂದ್ರೀಕೃತ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಒಂದು ಪದವಿ ಏನಿದೆ, ಅಲ್ಲಿಂದ ಹಿಡಿದು ಪ್ರಾಂತ್ಯಗಳಲ್ಲಿದ್ದಂಥ ಅಂದರೆ ಪ್ರಾಂತ್ಯ ಜಿಲ್ಲಾ ಮಟ್ಟದಲ್ಲಿ ಬರುವಂಥ ಜಿಲ್ಲಾಧಿಕಾರಿ ಏನಿರ್ತಾರೆ ಅಥವಾ ಡೆಪ್ಯೂಟಿ ಕಮಿಷನರ್ ಅವ್ರನ್ನ ಜಿಲ್ಲಾ ಕಲೆಕ್ಟರ್ ಅಂತ ಕರಿತಿರ್ತಾರೆ. ಆ ಒಂದು ಹುದ್ದೆಯವರೆಗೆ ಒಂದು ಕೇಂದ್ರೀಕೃತವಾದಂಥ ವ್ಯವಸ್ಥೆ ಇರುತ್ತೆ. ಆ ಒಂದು ಜಿಲ್ಲಾ ಕಲೆಕ್ಟರಿಂದ ಪ್ರಾಂತ್ಯಗಳ ಒಂದು ಗವರ್ನರ್ಗಳಿಂದ ವೈಸ್ರಾಯಿಂದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಹಾಗೆ ಬ್ರಿಟನ್ ರಾಣಿ, ಈ ರೀತಿಯಾದ ಒಂದು ಕೇಂದ್ರೀಕೃತ ವ್ಯವಸ್ಥೆಯನ್ನು ರೂಪಿಸ್ಕೊಂಡಿರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಹಾಗಾದರೆ ದೇಶೀಯ ಸಂಸ್ಥಾನಗಳ ಆಡಳಿತ ವ್ಯವಸ್ಥೆ ಹೇಗಿತ್ತು? ಇದು ಬ್ರಿಟಿಷ್ ಇಂಡಿಯಾದ ಸ್ಥಿತಿ ಆಯಿತು. ದೇಶೀಯ ಸಂಸ್ಥಾನದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ನಾವು ನೋಡುವ ಸಂದರ್ಭದಲ್ಲಿ ನೋಡಿ, ಆ ಸಂದರ್ಭದಲ್ಲಿ ಭಾರತದ ಭೂಪಟದಲ್ಲಿ ಹಳದಿ ಬಣ್ಣದಿಂದ ಈ ಒಂದು ದೇಶೀಯ ಸಂಸ್ಥಾನಗಳನ್ನ ಗುರುತಾಗ್ತಿದ್ವು. ದೇಶೀಯ ಸಂಸ್ಥಾನಗಳನ್ನ ಆ ಒಂದು ದೇಶೀಯ ಒಂದು ರಾಜರುಗಳು ಆಳ್ವಿಕೆಯನ್ನು ಮಾಡ್ತಿದ್ರು. ಪ್ರಿನ್ಸಸ್ಗಳು ಅಥವಾ ಸ್ಥಳೀಯ ಸಂಸ್ಥಾನಗಳ ಒಂದು ಆಡಳಿತಗಾರರು ಅವುಗಳನ್ನ ಆಳ್ವಿಕೆ ಮಾಡ್ತಿದ್ರು. ದೇಶೀಯ ಸಂಸ್ಥಾನಗಳ ಒಂದು ಸಂಖ್ಯೆ ಎಷ್ಟಿತ್ತು ಅಂದಾಗ ಸುಮಾರು 562ಕ್ಕಿಂತ ಹೆಚ್ಚಿತ್ತು ಅಂತೇಳಿ ಅಭಿಪ್ರಾಯಪಡುವಂಥ ನಾವು ಕಾಣ್ತೇವೆ. ಬ್ರಿಟಿಷ್ ಆ ಒಂದು ಸರ್ಕಾರ 1927ರಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ತನ್ನ ಒಂದು ದೇಶೀಯ ಸಂಸ್ಥಾನಗಳ ನಡುವಿನ ಸಂಬಂಧಗಳನ್ನ ಅಧ್ಯಯನ ಮಾಡುವಂಥ ಉದ್ದೇಶದಿಂದ ಬಟ್ಲರ್ ಸಮಿತಿ ಎಂಬಂಥ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಆ ಸಮಿತಿಯ ಒಂದು ಅಭಿಪ್ರಾಯದ ಪ್ರಕಾರನೇ ಸುಮಾರು 562ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳು ಆ ಒಂದು ಕಾಲದಲ್ಲಿ ಇದ್ವು ಅಂತ ಅಭಿಪ್ರಾಯಪಟ್ಟಂಥ ನಾವು ಕಾಣ್ತೇವೆ. ಕೆಲವರು 575ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳಿದ್ವು ಅಂತ ಕೂಡ ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ನೋಡಿ, ಈ ಒಂದು ದೇಶೀಯ ಸಂಸ್ಥಾನಗಳಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಇದೆ. ಇದು ಕೂಡ ಒಂದು ಪ್ರಮುಖವಾದಂಥ ಒಂದು ದೇಶೀಯ ಸಂಸ್ಥಾನ ಆಗಿತ್ತು. ದೇಶೀಯ ಸಂಸ್ಥಾನವನ್ನು ಮೈಸೂರನ್ನು ಆಳ್ವಿಕೆ ಮಾಡ್ತಿದ್ದಂಥ ಒಂದು ರಾಜರು ಅತ್ಯಂತ ಪ್ರಗತಿಪರರಾಗಿದ್ದರು. ಜೊತೆಗೆ ಆಡಳಿತವನ್ನು ಸರ್ವರ ಒಂದು ಅಭಿವೃದ್ಧಿಗೋಸ್ಕರ ಬಳಕೆ ಮಾಡ್ತಿದ್ದಂತ ನಾವು ಕಾಣ್ತೇವೆ. ಮೈಸೂರು ಸಂಸ್ಥಾನದಲ್ಲಿ ಆ ಒಂದು ಕಾಲದಲ್ಲೇ 1881ರ ಒಂದು ಅವಧಿಯಲ್ಲೇ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಪ್ರೋತ್ಸಾಹ ಕೊಟ್ಟಂತ ನಾವು ಕಾಣ್ತೇವೆ. ಕೆಲವು ಜನೋದ್ಧಾರದ ಒಂದು ಕಾರ್ಯಗಳನ್ನ ಕೂಡ ಕೈಗೊಂಡಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ನೋಡಿ, ಈ ಒಂದು ದೇಶೀಯ ಸಂಸ್ಥಾನಗಳೇನಿದ್ವು ಇವುಗಳು ಆಂತರಿಕವಾದಂಥ ಸ್ವಾಯತ್ತತೆಯನ್ನು ಹೊಂದಿದ್ವು. ಆದರೆ ಬ್ರಿಟಿಷ್ ಸರ್ಕಾರದ ಒಂದು ಪಾರಮ್ಯತೆಗೆ ಅವುಗಳು ಒಳಗಾಗಿದ್ದಂಥದ್ದು ನಾವು ಕಾಣ್ತೇವೆ. ಅಂದರೆ ಆಂತರಿಕವಾಗಿ ತಮ್ಮ ಕಾನೂನುಗಳನ್ನ ಮಾಡ್ಕೊಳ್ಳುವಂಥದ್ದು, ಅವುಗಳನ್ನ ಜಾರಿಗೊಳಿಸುವಂಥ ಕಾರ್ಯವನ್ನು ಹೊಂದಿದ್ರೂ ಕೂಡ ಬ್ರಿಟಿಷ್ ಸರ್ಕಾರದ ಒಂದು ಪಾರಮ್ಯತೆಗೆ, ಪ್ಯಾರಾಮೌಂಟ್ಸಿ ಅಂತ ನಾವೇನು ಕರಿತೇವೆ, ಅದಕ್ಕೆ ಒಳಗಾಗಿದ್ದಂಥದ್ದನ್ನು ನಾವು ಗಮನಿಸ್ತೇವೆ. ನೋಡಿ, ದೇಶೀಯ ಸಂಸ್ಥಾನಗಳು ಪ್ಯಾರಾಮೌಂಟ್ಸಿ ಅಂತ ಅಂದಾಗ ಮುಖ್ಯವಾಗಿ ಇಲ್ಲಿ ಆಂತರಿಕ ವಿಷಯಗಳಲ್ಲಿ ತಾವು ಸ್ವತಂತ್ರವಾಗಿದ್ದರೂ ಕೂಡ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅವುಗಳು ಸ್ವತಂತ್ರವನ್ನು ಪಡೆದಿರಲಿಲ್ಲ. ಹಾಗಾಗಿ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವುಗಳು ಇತರ ದೇಶಗಳ ಜೊತೆಯಲ್ಲಿ ಸ್ವತಂತ್ರವಾಗಿ ಯುದ್ಧ ಮಾಡಲಿಕ್ಕಾಗಲಿ ಅಥವಾ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕಾಗಲಿ ಅವಕಾಶ ಇರಲಿಲ್ಲ. ಅವರು ವೈಸ್ರಾಯ್ ಅವರ ಅನುಮತಿಯನ್ನು ಪಡ್ಕೊಂಡೇ ಆಡಳಿತವನ್ನು ನಿರ್ವಹಿಸಬೇಕಾಗಿರುತ್ತೆ. ಹಾಗಾಗಿ ಆ ದೇಶೀಯ ಸಂಸ್ಥಾನಗಳು ಆಂತರಿಕವಾಗಿ ಸ್ವತಂತ್ರವನ್ನು ಪಡ್ಕೊಂಡಿದ್ರು ಕೂಡ ಬಾಹ್ಯ ನೀತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಆ ಒಂದು ಬ್ರಿಟಿಷರ ಪಾರಮ್ಯತೆಗೆ ಒಳಗಾಗಿದ್ದಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇವುಗಳನ್ನ ಒಂದು ರಕ್ಷಿಸುವಂಥ ಹೊಣೆಗಾರಿಕೆ ಏನಿತ್ತು ಅದು ಕೂಡ ಬ್ರಿಟಿಷ್ ಸರ್ಕಾರಕ್ಕೆ ಸೇರಿತ್ತು. ಹಾಗೆ ಅವುಗಳನ್ನ ವ್ಯವಸ್ಥಿತವಾಗಿ ಅಂದರೆ ದೇಶೀಯ ಸಂಸ್ಥಾನಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸುವ ಉದ್ದೇಶದಿಂದ, ನಿಯಂತ್ರಿಸುವಂಥ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಒಂದು ರಾಜಕೀಯ ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ಕೊಂಡಂಥ ನಾವು ಗಮನಿಸ್ತೇವೆ. ಆ ರಾಜಕೀಯ ಇಲಾಖೆಗೆ ದೇಶೀಯ ಸಂಸ್ಥಾನಗಳ ಮೇಲೆ ನಿಯಂತ್ರಣ ಇತ್ತು. ಆ ಮೂಲಕ ದೇಶೀಯ ಸಂಸ್ಥಾನಗಳನ್ನ ನಿಯಂತ್ರಿಸುವಂಥ ಒಂದು ಕಾರ್ಯವನ್ನು ಮಾಡಲಾಗ್ತಿತ್ತು. ಇದಕ್ಕೆ ಸಲಹೆ ಕೊಡಲಿಕ್ಕೆ ಅಂತಲೇ ಒಬ್ಬ ರಾಜಕೀಯ ಸಲಹೆಗಾರರನ್ನು ಕೂಡ ವೈಸ್ರಾಯ್ ಅವರು ನೇಮಕ ಮಾಡ್ಕೊಳ್ಳೋಂಥದ್ದು ನಾವು ಕಾಣ್ತೇವೆ. ಅಂದರೆ ದೇಶೀಯ ಸಂಸ್ಥಾನಗಳಿಗೆ ಸಂಬಂಧಪಟ್ಟಂತೆ
ಯಾವ ರೀತಿಯಲ್ಲಿ ಆ ಒಂದು ನಿಯಂತ್ರಣ ತರಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆಗಾರನ ಕೂಡ ನೇಮಕ ಮಾಡಿಕೊಂಡು ಅವುಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳಲಾಗಿತ್ತು. ಹಾಗೆ 8ನೇ ಫೆಬ್ರವರಿ 1921ರಲ್ಲಿ ಒಂದು ರಾಜರ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ. ಅಂದರೆ ದೇಶೀಯ ಸಂಸ್ಥಾನಗಳ ಒಂದು ರಾಜರನ್ನು ಒಳಗೊಂಡಂತೆ ವೈಸ್ರಾಯರು ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಒಂದು ರಾಜರ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ ಒಂದು ರಾಜರ ಮಂಡಳಿ ಅಧ್ಯಕ್ಷತೆಯನ್ನು ವರ್ಷಕ್ಕೊಮ್ಮೆ ಕರೀತಾರೆ. ಅದರ ಅಧ್ಯಕ್ಷತೆಯನ್ನು ವೈಸ್ರಾಯರು ವಹಿಸ್ಕೊಳ್ತಾ ಇರ್ತಾರೆ. ಈ ಒಂದು ರಾಜರ ಸಭೆಯಲ್ಲಿ ದೇಶೀಯ ಸಂಸ್ಥಾನಗಳ ಒಂದು ಸಮಸ್ಯೆಗಳನ್ನ ಚರ್ಚಿಸಲಿಕ್ಕೆ ಆ ಒಂದು ಸಭೆ ಸೇರುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಾಗಿರುತ್ತೆ. ನೋಡಿ, ಈ ಒಂದು ಸಭೆ ಸೇರಿದ್ರು ಕೂಡ ಕೇವಲ ಅದು ಒಂದು ಆಲೋಚನಾ ಸಭೆ, ಅದರ ಸಮಸ್ಯೆಗಳನ್ನ ಚರ್ಚಿಸ್ಬೋದಿತ್ತು ಅಷ್ಟೇ ಬಿಟ್ಟು ಒಂದು ಸಲಹಾ ಸಮಿತಿ ಆಗಿತ್ತೇ ಹೊರತು ಅದು ಶಾಸನ ರಚಿಸುವಂಥ ಒಂದು ಅಧಿಕಾರವನ್ನು ಹೊಂದಿರಲಿಲ್ಲ ಅಥವಾ ಕಾರ್ಯಾಂಗವಾಗಿ ಕೂಡ ಅದಕ್ಕೆ ಕಾರ್ಯವನ್ನು ಮಾಡ್ತಿರಲಿಲ್ಲ. ದೇಶೀಯ ಸಂಸ್ಥಾನಗಳ ಒಂದು ರಾಜರ ಸಭೆ ಆಗಿತ್ತು. ಹಾಗಾಗಿ ಅದನ್ನು ಸಭೆ ಕರೆದು ಅದರ ಒಂದು ಕ್ಷೇಮ ಸಮಾಚಾರಗಳನ್ನ ವಿಚಾರಿಸ್ಕೊಳ್ಳುವಂಥದ್ದು ಆಲೋಚನಾ ಸಭೆಯಾಗಿ ಮಾತ್ರ ಅದು ವೈಸ್ರಾಯವರ ನೇತೃತ್ವದಲ್ಲಿ ಕಾರ್ಯವನ್ನು ಮಾಡ್ತಿತ್ತು. ಈ ರೀತಿಯಲ್ಲಿ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸರ್ಕಾರದ ನೇರ ಆಡಳಿತಕ್ಕೆ ಒಳಗಾಗದೇ ಇದ್ದರೂ ಸಹ ಅವುಗಳ ಒಂದು ಮೇಲೆ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವೈಸ್ರಾಯವರ ಒಂದು ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರ ನಿಯಂತ್ರಣ ಇಟ್ಕೊಳ್ಳೋ ಮೂಲಕ ಅವುಗಳ ಮೇಲೆ ಪ್ಯಾರಾಮೌಂಟ್ಸಿಯನ್ನು ಅಂದರೆ ಪಾರಮ್ಯತೆಯನ್ನು ಸಾಧಿಸಿ ಸಾಮ್ರಾಜ್ಯಶಾಹಿ ನೀತಿಯನ್ನು ಹೇರಲಿಕ್ಕೆ ನಿರಂತರವಾಗಿ ತಂತ್ರಗಳನ್ನ, ರಾಜಕೀಯ ತಂತ್ರಗಳನ್ನ ಹೆಣಿತಿದ್ದಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಈ ರೀತಿ ಅವನು ದೇಶೀಯ ಸಂಸ್ಥಾನಗಳ ಒಂದು ಆಡಳಿತ ವ್ಯವಸ್ಥೆ ರೂಪುಗೊಂಡಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಈ ಒಂದು ಕಾಯ್ದೆಯ ಪ್ರಮುಖವಾದ ಒಂದು ಲೋಪದೋಷಗಳೇನು, 1858ರ ಕಾಯ್ದೆಯ ಪ್ರಮುಖವಾದ ಒಂದು ಲೋಪದೋಷಗಳೇನು, ನಾವು ಅದರಲ್ಲಿರುವಂಥ ಡ್ರಾಬ್ಯಾಕ್ಸ್ಗಳೇನು ಅಂತ ನೋಡೋ ಸಂದರ್ಭದಲ್ಲಿ ಮೊದಲನೆಯ ಒಂದು ಲೋಪದೋಷ ಅಂತಂದರೆ ಆಡಳಿತ ವ್ಯವಸ್ಥೆ ಮತ್ತಷ್ಟು ಕೇಂದ್ರೀಕೃತ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಭಾರತ ಆಡಳಿತ ವ್ಯವಸ್ಥೆ ಮತ್ತೊಂದು ಕೇಂದ್ರೀಕೃತ ಆಯಿತು. ನಾನು ಮೊದಲೇ ನಿಮಗೆ ಹೇಳಿದೆ, ಜಿಲ್ಲಾ ಕಲೆಕ್ಟರ್ ಅವರಿಂದ ಹಿಡಿದು ಗವರ್ನರ್ಗಳು ಹಾಗೆ ವೈಸ್ರಾಯ್ ಮತ್ತು ಭಾರತ ರಾಜ್ಯ ಕಾರ್ಯದರ್ಶಿ ಈ ರೀತಿ ಆಡಳಿತ ವ್ಯವಸ್ಥೆ ಕೇಂದ್ರೀಕೃತವಾದಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಭಾರತದ ಸ್ಥಳೀಯ ಸರ್ಕಾರ ಒಂದು ವ್ಯವಸ್ಥೆ ಅದರ ಒಂದು ಎಲ್ಲಿದ್ದಂಥ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಆತಂಕವನ್ನು ಉಂಟು ಮಾಡಿದಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಬ್ರಿಟಿಷರು ತಮ್ಮ ಒಡೆದಾಳುವ ನೀತಿಯ ಮೂಲಕ ಭಾರತೀಯ ಒಂದು ರಾಜರುಗಳಿದ್ದಂಥ ಒಂದು ಅನೈಕ್ಯತೆಯನ್ನು ಹೆಚ್ಚುಗೊಳಿಸುವಂಥ ಕಾರ್ಯವನ್ನು ಮಾಡಿ ಅವರಲ್ಲಿ ಹೊಡಕನ್ನು ಉಂಟು ಮಾಡುವಂಥ ಒಂದು ಕಾರ್ಯವನ್ನು, ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡಿ ಅದನ್ನು ರಾಜಕೀಯಕ್ಕಾಗಿ ಬಳಸ್ಕೊಳ್ಳುವಂಥ ಕಾರ್ಯವನ್ನು ಮಾಡಿದರು. ಹಾಗೆ ಯುದ್ಧಗಳನ್ನು ಮಾಡ್ತಿದ್ದರಿಂದ ಪದೇ ಪದೇ ಸೈನಿಕ ವೆಚ್ಚ ಅಧಿಕಗೊಂಡು ಭಾರತೀಯರ ಮೇಲೆ ಹೆಚ್ಚು ತೆರಿಗೆ ಹೊರೆಯನ್ನು ಹೇರಲಿಕ್ಕೆ ಕೂಡ ಈ ಒಂದು ಕಾಯ್ದೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಹಾಗೆ ಶಿಕ್ಷಣ, ಸಹಕಾರ, ಸಾರ್ವಜನಿಕ ಆರೋಗ್ಯ ಮತ್ತು ರಾಜ್ಯದ ಪ್ರಗತಿ ಇಂಥ ಒಂದು ಕ್ಷೇತ್ರಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡದೆ ಆಡಳಿತದ ಒಂದು ವಿಷಯಗಳಿಗೆ, ಅವರ ಆಡಳಿತವನ್ನು ಭದ್ರಪಡಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನ ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ 5ನೇದಾಗಿ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ ಇರ್ಬೋದು, ಮುದ್ರಣ, ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು, ಹಾಗೆ ರಾಜಕೀಯ ಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಹಾಕಲಾಗುತ್ತೆ. ಆ ಮೂಲಕ ಆ ಒಂದು ಬ್ರಿಟಿಷ್ ಸರ್ಕಾರ ತನ್ನ ಒಂದು ದಮನಕಾರಿ ನೀತಿಗಳನ್ನ ಅನುಸರಿಸಲಿಕ್ಕೆ ಮತ್ತೆ ಮುಂದುವರ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿ ಭಾರತ ಆಡಳಿತ ವ್ಯವಸ್ಥೆಯಲ್ಲಿ ಈ ಒಂದು ಕಾಯ್ದೆ ಹೆಚ್ಚಿನ ಬದಲಾವಣೆಗಳೇನೂ ಮಾಡಲಿಲ್ಲ. ಆದರೆ ಭಾರತದ ಒಂದು ಆಡಳಿತವನ್ನು ಬ್ರಿಟಿಷ್ ಸರ್ಕಾರದ ನೇರ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋ ಮೂಲಕ ಭಾರತವನ್ನು ಒಂದು ಬ್ರಿಟಿಷ್ ಕಾಲೋನಿಯಾಗಿ ಮಾಡ್ಕೊಳ್ಳೋಂಥದ್ದು ಈ ಒಂದು ಕಾಯ್ದೆಯ ಪ್ರಮುಖವಾದ ಒಂದು ಸಾಧನೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಆ ಒಂದು ಭಾರತದಲ್ಲಿ ಕಂಪನಿ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರದ ನೇರ ನಿಯಂತ್ರಣಕ್ಕೆ ಬಂದರೂ ಕೂಡ ಭಾರತದ ಒಂದು ಆಡಳಿತವನ್ನು ಬ್ರಿಟನ್ನಿಂದ ನೇರವಾಗಿ ಆಳ್ವಿಕೆ ಮಾಡುವಂಥ ವ್ಯವಸ್ಥೆ ಬಂದರೂ ಕೂಡ ಭಾರತೀಯರ ಸ್ಥಿತಿಗತಿಗಳೇನು ಕೂಡ ಬದಲಾವಣೆ ಆಗಲಿಲ್ಲ. ಭಾರತದಲ್ಲಿ ಹೆಚ್ಚು ಪ್ರಗತಿಯನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾರತ ಹಾಗೆ ಒಂದು ಬ್ರಿಟಿಷರ ಅಧೀನದಲ್ಲೇ ಮುಂದುವರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಬರುತ್ತೆ. ಹಾಗೆ ಭಾರತೀಯರಿಗೆ ಯಾವುದೇ ರೀತಿಯ ರಾಜಕೀಯ ಅವಕಾಶಗಳನ್ನ ಕೊಡೋದಿಲ್ಲ. ಮುಂದೆ ಅದಕ್ಕೋಸ್ಕರನೇ ಭಾರತೀಯರು ಒಂದು ಹೋರಾಟಗಳನ್ನ ಮಾಡಬೇಕಾದಂಥ ಒಂದು ಪರಿಸ್ಥಿತಿಗಳು ಬರ್ತವೆ. ಆ ಹೋರಾಟಗಳನ್ನ ಮಾಡ್ತಾ ಬಂದಂಗೆ ಭಾರತೀಯರಿಗೆ ಕೆಲವರು ಅವಕಾಶಗಳನ್ನ ಬ್ರಿಟಿಷ್ ಸರ್ಕಾರ ಕಲ್ಪಿಸ್ಕೊಡುತ್ತೆ. ಈ ಮುಂದೆ ಬರುವಂಥ ಕೌನ್ಸಿಲ್ಗಳ ಆ್ಯಕ್ಟ್ಗಳು 1861ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ ಇರ್ಬೋದು, 1892ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟು, ಹಾಗೆ ಮಾರ್ಲೋ ಮಿಂಟೋ ಒಂದು ಸುಧಾರಣೆಗಳು, ಮಾಂಟೆಗೋ ಚಲ್ಮ್ಸ್ಫೋರ್ಡ್ ಸುಧಾರಣೆಗಳು, 1935ರ ಕಾಯ್ದೆ, ಹಾಗೆ ಆನಂತರದಲ್ಲಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಈ ಕಾಯ್ದೆವರೆಗೆ ಕೆಲವರು ಬದಲಾವಣೆಗಳನ್ನ ಮಾಡ್ತಾ ಬಂದು ಭಾರತಕ್ಕೆ ಸ್ವತಂತ್ರ ಕೊಡುವಂಥ ಪರಿಸ್ಥಿತಿ ಬರೋವರೆಗೆ ಒಂದು ಕಾಯ್ದೆಗಳು ಹಲವಾರು ರೂಪುಗೊಂಡಂಥ ನಾವು ಕಾಣ್ತೇವೆ. ಈ ಮುಂದಿನ ಒಂದು ವಿಡಿಯೋಗಳಲ್ಲಿ 1861ರ ಒಂದು ಕಾಯ್ದೆ ಇದೆ. ಆ 1861ರಲ್ಲಿ ಭಾರತದ ಕೌನ್ಸಿಲ್ ಕಾಯ್ದೆ, ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ 1861 ಅದನ್ನು ರೂಪಿಸಲಾಗುತ್ತೆ. ಆ ಒಂದು ಕಾಯ್ದೆಯ ಮುಖ್ಯಾಂಶಗಳೇನು ಅನ್ನೋ ಅಂಶದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.